ವೆಲ್ಕಮ್ ಟು ಮೂವಿಜಂತ್ ಯೂಟ್ಯೂಬ್ ಚಾನಲ್. ಯೋಗರಾಜ್ ಭಟ್ಟರ್ ನಿರ್ದೇಶನದಲ್ಲಿ ಗಣೇಶ್ ಅವರ ನಾಯಕತ್ವದಲ್ಲಿ ಬಂದಂತ ಎವರ್ ಗ್ರೀನ್ ಕ್ಲಾಸಿಕ್ ಲವ್ ಸ್ಟೋರಿ ಮುಂಗಾರು ಮಳೆ. KFI ನಲ್ಲಿ ಹಿಂದೆಂದೂ ಬಂದಿರಲಿಲ್ಲ, ಮುಂದೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಒಂದು ಹನಿ ಹನಿಯ ಪ್ರೇಮ್ ಕಹಾನಿ ಈ ಮುಂಗಾರು ಮಳೆ. ನಮ್ಮ ಇವತ್ತಿನ ವಿಡಿಯೋದಲ್ಲಿ ಈ ಮುಂಗಾರು ಮಳೆಯಲ್ಲಿ ನಾವು ಮಿಂದೆದ್ದ ಫೀಲಿಂಗ್ಸ್ ಹಾಗೂ ಮಳೆಯಲ್ಲಿ ಮಿಂದೆದ್ದ ಮೇಲೆ ಅನಿಸಿದ್ದನ್ನ ನಾವು ಹೇಳ್ತೀವಿ. ಪ್ರೀತಮ್ ಇವಾ ಮಾಲ್ನ ವಿಸಿಟ್ ಮಾಡೋಕೆ ಹೋದಾಗ ಜೋರು ಗಾಳಿಯ ನಡುವೆ ಹುಡುಗಿಯೊಬ್ಬಳನ್ನ ನೋಡ್ತಾನೆ. ಅವಳನ್ನ ನೋಡ್ತಾ ನೋಡ್ತಾ ಮೈ ಮರೆತು ಪಕ್ಕದಲ್ಲಿದ್ದ ಮೋರಿಗೆ ಪ್ರೀತಮ್ ಬೀಳ್ತಾನೆ. ಪ್ರೀತಿಲಿ ಬೀಳೋದು ಮೋರಿಲಿ ಬೀಳೋದು ಎರಡು ಒಂದೇ ಥರ ಇದೆ ಈ ಸೀನು. ಆ ಹುಡುಗಿನೇ ಬಂದು ಪ್ರೀತುನ ಮೇಲೆ ಎತ್ತುತ್ತಾಳೆ. ಆ ಹುಡುಗಿನೇ ನಂದಿನಿ. ಪ್ರೀತಮ್ನ ಎತ್ತಬೇಕಿದ್ರೆ ನಂದಿನಿ ಹಾರ್ಟ್ ಶೇಪ್ ವಾಚ್ನ ಅಲ್ಲೇ ಬಿಟ್ಟು ಅರ್ಜೆಂಟಲ್ಲಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ಇದೇ ವಾಚ್ ಹಿಡ್ಕೊಂಡು ಈ ವಾಚಲ್ಲಿ ನನ್ನ ಕೋಟಿ ನೆನಪುಗಳಿವೆ ಅಂತ ಪ್ರೀತಮ್ ಎಂಡಿಂಗಲ್ಲಿ ಹೇಳೋ ಡೈಲಾಗ್ ಇದೆ. ಪ್ರೀತಮ್ ತನ್ನ ಅಮ್ಮನ ಜೊತೆ ಅಮ್ಮನ ಫ್ರೆಂಡ್ ಮಗಳ ಮದುವೆಗೆ ಮಡಿಕೇರಿಗೆ ಹೋಗ್ತಾನೆ. ಹೋಗೋ ದಾರಿಯಲ್ಲಿ ಪ್ರೀತಮ್ ತನ್ನ ಹಣೆ ಬರಹದ ಬಗ್ಗೆ ಮಾತಾಡಿದಾಗ ಕಾರ್ ಪಂಚರ್ ಆಗುತ್ತೆ. ಇವೆಲ್ಲ ಪ್ರೀತಮ್ನ ಪ್ರೇಮ ಕಥೆಯ ಹಣೆ ಬರಹವನ್ನು ಇಂಡೈರೆಕ್ಟ್ ಆಗಿ ಹೇಳುತ್ತೆ ಅಂತಲೇ ಹೇಳಬೇಕು. ದಾರಿ ಮಧ್ಯದಲ್ಲಿ ಪ್ರೀತಮ್ ಮುಖವನ್ನು ಮಸಿ ಮಾಡಿಕೊಂಡು ನಿಂತಿದ್ದಾಗ ನಂದಿನಿ ಅಲ್ಲೂ ಸಿಕ್ಕಿ ವೈಟ್ ಕರ್ಚಿಫ್ನ ಕೊಟ್ಟು ಹೋಗ್ತಾಳೆ. ಅಲ್ಲಿ ಚಾನು ಎಂಟ್ರಿ ಆಗುತ್ತೆ. ಅವನು ನಂದಿನಿಯ ಒನ್ ಸೈಡ್ ಲವರ್. ಪ್ರೀತಮ್ ನಂದಿನಿ ಬಾಯ್ ಫ್ರೆಂಡ್ ಅಂತ ತಿಳ್ಕೊಂಡು ಪ್ರೀತಮ್ಗೆ ಜಾನು ಮತ್ತು ಗ್ಯಾಂಗ್ ಹೊಡೆಯೋಕೆ ಬರ್ತಾರೆ. ಹೊಡೆಯೋಕೆ ಬಂದವರು ಪ್ರೀತಮ್ ಕೈಯಲ್ಲಿ ವಧೆ ತಿಂದು ಹೋಗ್ತಾರೆ. ಮಡಿಕೇರಿಯಲ್ಲಿ ನಂದಿನಿಯನ್ನ ಮತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ರೀತಮ್ ಮೀಟ್ ಮಾಡ್ತಾನೆ. ತನ್ನನ್ನು ಮೋರಿಯಿಂದ ಎತ್ತಿ ವಾಚ್ ಬಿಟ್ಟು ಹೋಗಿದ್ರ ಬಗ್ಗೆ ನಂದಿನಿಗೆ ಪ್ರೀತು ಹೇಳ್ತಾನೆ. ವಾಚ್ ಅನ್ನ ತಾನೇ ನಂದಿನಿ ಕೈಗೆ ಕಟ್ಟಬೇಕು ಅಂತ ಹೇಳಿದಾಗ ನಂದಿನಿ ಪ್ರೀತಮ್ ಆಫರ್ನ ರಿಜೆಕ್ಟ್ ಮಾಡ್ತಾಳೆ. ಮತ್ತೆ ಸಿಕ್ಕರೆ ತಾಳಿ ಕಟ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಪ್ರೀತಮ್ ಹೊರಡ್ತಾನೆ. ಇದೆಲ್ಲ ಆದಮೇಲೆ ತನ್ನ ಅಮ್ಮನ ಫ್ರೆಂಡ್ ಮನೆಗೆ ಬರ್ತಾನೆ. ಆಗ ಅವನಿಗೆ ಗೊತ್ತಾಗೋದೇನೆಂದರೆ ಆ ಮನೆ ನಂದಿನಿಯದ್ದೇ. ಆ ಮನೆಯ ಯಜಮಾನ ಕಾಲೋನಿಯಲ್ ಸುಬ್ಬಯ್ಯ ನಂದಿನಿಯವರ ಅಪ್ಪ ಅಂತ ಗೊತ್ತಾಗತ್ತೆ. ಆಮೇಲೆ ನಂದಿನಿ ಮದುವೆಗೆ ಇನ್ನೊಂದೇ ವಾರ ಇದೆ ಅನ್ನೋದು ಕೂಡ ಗೊತ್ತಾಗತ್ತೆ. ಇದರಿಂದ ಬೇಜಾರಾದ ಪ್ರೀತಮ್ ನಂದಿನಿ ವಾಚನ್ನು ಎಲ್ಲೋ ಒಂದು ಕಡೆ ಬಿಸಾಕಿ ವಾಪಸ್ ಊರಿಗೆ ಹೋಗೋಕೆ ಡಿಸೈಡ್ ಮಾಡ್ತಾನೆ. ವಾಪಸ್ ಹೋಗ್ತಾ ಇದ್ದವನಿಗೆ ಫೋನ್ ಮಾಡಿ ನಂದಿನಿ ಟೀಸ್ ಮಾಡ್ತಾಳೆ. ಮತ್ತೆ ಮನೆಗೆ ಬಾ ಅಂತ ಕರೀತಾಳೆ. ಅದು ಪ್ರೀತಮ್ನನ್ನು ಟ್ರಿಗರ್ ಮಾಡುತ್ತೆ. ತಾನು ಎಸೆದ ವಾಚನ್ನು ಹುಡ್ಕೋಕೆ ಹೋಗಿ ಪ್ರೀತುಗೆ ಒಂದು ಮೊಲ ಸಿಗತ್ತೆ. ಅದಕ್ಕೆ ದೇವದಾಸ ಅನ್ನೋ ಹೆಸರಿಟ್ಟು ಪ್ರೀತಮ್ ಮತ್ತೆ ನಂದಿನಿ ಮನೆಗೆ ಬರ್ತಾನೆ. ನಂದಿನಿ ಪ್ರೀತಮ್ನನ್ನು ಟೀಸ್ ಮಾಡಿ ವಾಪಸ್ ಕರೀದೇ ಇದ್ದಿದ್ರೆ ಪ್ರೀತಮ್ನ ಎದೆಯಲ್ಲಿ ಪ್ರೀತಿ ಮತ್ತೆ ಚಿಗುರುಡಿತಾನೆ ಇರಲಿಲ್ಲ. ಹಾಗೆ ದೇವದಾಸನು ಪ್ರೀತುಗೆ ಸಿಗ್ತಾ ಇರಲಿಲ್ಲ. ಪ್ರೀತಮ್ ಮನೆಗೆ ವಾಪಸ್ ಬಂದಾಗ ಈಗ ಶಾಕ್ ಆಗೋ ಟೈಮ್ ನಂದಿನಿದು. ಮುಂಬೈಯಿಂದ ಮದುವೆಗಾಗಿ ಬರ್ತಾ ಇರೋ ನಂದಿನಿ ಫ್ರೆಂಡ್ಸ್ನ ಕರ್ಕೊಂಡು ಬರೋಕೆ ನಂದಿನಿಯನ್ನ ಪ್ರೀತಮ್ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಡು ಬರ್ತಾನೆ. ಜೊತೆಯಲ್ಲಿ ದೇವದಾಸ ಕೂಡ ಇರ್ತಾನೆ. ಆಗ ಅಲ್ಲಿನ TC ಕಡೆಯಿಂದ ಗೊತ್ತಾಗೋದು ಏನಂದರೆ ಟ್ರೈನ್ 5 hours ಲೇಟ್ ಅಂತ. ಸೊ ಪ್ರೀತಮ್ ಅಲ್ಲಿಂದ ಹತ್ತಿರದ ಹಿಲ್ ಟೆಂಪಲ್ ಒಂದಕ್ಕೆ ನಂದಿನಿಯನ್ನು ಕರ್ಕೊಂಡು ಹೋಗ್ತಾನೆ. ಆ ಟೆಂಪಲ್ಗೆ ಅಲ್ಲಿನ ಪದ್ಧತಿಯಂತೆ ಪ್ರೀತು ನಂದಿನಿಯನ್ನು ಎತ್ಕೊಂಡು ಮೆಟ್ಟಿಲುಗಳನ್ನು ಹತ್ಕೊಂಡು ಹೋಗ್ತಾನೆ. ಅಲ್ಲಿಂದ ಅವರು ವಾಪಸ್ ಬರಬೇಕಿದ್ರೆ ಜೋರು ಮಳೆಯಲ್ಲಿ ಪ್ರೀತಮ್ ಮತ್ತು ನಂದಿನಿ ಸಿಕ್ಕಾಕೋತಾರೆ. ಅಲ್ಲೇ ಹತ್ತಿರದಲ್ಲಿದ್ದ ಅಜ್ಜ ಅಜ್ಜಿಯೊಬ್ಬರು ಇವರಿಬ್ಬರನ್ನು ತಮ್ಮ ಗುಡಿಸಲಿಗೆ ಕರೀತಾರೆ. ತನ್ನ ಪ್ರೀತಿಯನ್ನು ಹೇಳ್ಕೊಳಕ್ಕಾಗದೆ ಪ್ರೀತಮ್ 2 ನೀರ ಬಾಟಲ್ ಎತ್ಕೊಂಡು ಮಳೆಯಲ್ಲಿ ನೆನೀತಾ ಕುಡಿಯೋಕೆ ಶುರು ಮಾಡ್ತಾನೆ. ಅಣ್ಣ ಫುಲ್ ಟೈಟು. ಕೊಡೆ ಕೊಡೋಕೆ ಹೋದ ನಂದಿನಿ ಹತ್ರ ಮನಸ್ಸಲ್ಲಿರೋದನ್ನೆಲ್ಲ ಬಿಚ್ಚಿ ಹೇಳ್ತಾನೆ ನಮ್ಮ ಪ್ರೀತು. ಪಟಾಯಿಸಿ ಓಡಿಸ್ಕೊಂಡು ಹೋಗಿ ಕೆಟ್ಟವನಾಗಕ್ಕಿಂತ ನಿಮ್ಮ ದೃಷ್ಟಿಲಿ ಒಳ್ಳೆ ಹುಡುಗಾಗೆ ಇದ್ಬಿಡ್ತೀನಿ ಬಿಡ್ರಿ ಅಂತ ಹೇಳ್ತಾನೆ. ಅವನಾಡೋ ಒಂದೊಂದು ಮಾತು ಕೂಡ ನಂದಿನಿಯ ಮನಸ್ಸನ್ನು ಮುಟ್ಟಿ ಅವಳ ಮನಸ್ಸಿನಲ್ಲಿ ಒಂದು ಕೋಲಾಹಲದ ಸುನಾಮಿ ಎಬ್ಸುತ್ತೆ. ಪ್ರೀತು ಕುಡಿದು ಟೈಟ್ ಆಗಿದ್ರಿಂದ ನಂದಿನಿನೇ ಕಾರ್ ಡ್ರೈವ್ ಮಾಡಿಕೊಂಡು ಮನೆಗೆ ಪ್ರೀತುನು ಕರ್ಕೊಂಡು ಹೋಗ್ತಾಳೆ. ಹೋಗೋ ದಾರಿಲಿ ನಂದಿನಿಯ ಮನಸ್ಸು ನಿಧಾನಕ್ಕೆ ಬದಲಾಗಿರುತ್ತೆ. ಪ್ರೀತಮ್ ಕಡೆಗೆ ವಾಲಿರುತ್ತೆ, ಒಲವು ಮೂಡಿರುತ್ತೆ. ಇನ್ನೇನು ಮದುವೆಗೆ ಕೆಲವೇ ದಿನ ಇರಬೇಕಿದ್ರೆ ನಂದಿನಿಗೆ ಪ್ರೀತು ಮೇಲೆ ಲವ್ ಆಗುತ್ತೆ. ಅದನ್ನು ಎಕ್ಸ್ಪ್ರೆಸ್ ಮಾಡೋಕೆ ನಂದಿನಿ ಪ್ರೀತಮ್ ನನ್ನ ಜಲಪಾತದ ತುದಿಗೆ ಕರ್ಕೊಂಡು ಹೋಗ್ತಾಳೆ. ಪ್ರೀತಮ್ ಸುಬ್ಬಯ್ಯ ಆ್ಯಂಡ್ ಫ್ಯಾಮಿಲಿಗೆ ತುಂಬ ಹತ್ತಿರ ಆಗ್ತಾನೆ. ಇನ್ನೊಂದು ಕಡೆ ನಂದಿನಿ ಹಾಗೂ ಪ್ರೀತಮ್ ಬಾಂಡಿಂಗ್ ಗಟ್ಟಿ ಆಗ್ತಾ ಹೋಗುತ್ತೆ. ನಂದಿನಿಯ ಅಮ್ಮ ಬಂದು ನಂದಿನಿ ಯಾರನ್ನು ಲವ್ ಮಾಡ್ತಾ ಇದ್ದಾಳೆ, ಅವನ ಜೊತೆನೆ ಓಡ್ ಹೋಗೋಕ್ಕೂ ರೆಡಿ ಇದ್ದಾಳೆ ಅಂತ ಪ್ರೀತಮ್ ಹತ್ರನೇ ಬಂದು ಹೇಳ್ತಾರೆ. ತನ್ನ ಹಾಗೂ ನಂದಿನಿ ಪ್ರೀತಿಯನ್ನು ಸುಬ್ಬಯ್ಯನಿಗೆ ಹೇಳಿ ಮದುವೆಗೆ ಒಪ್ಸೋಕೆ ಅಂತ ಪ್ರೀತು ಸುಬ್ಬಯ್ಯನನ್ನು ಕರ್ಕೊಂಡು ಜಾಗ್ಗೆ ಹೋಗ್ತಾನೆ. ಇನ್ನೇನು ಪ್ರೀತಮ್ ಎಲ್ಲ ಹೇಳಬೇಕು ಅಷ್ಟರಲ್ಲಿ
ಸುಬ್ಬಯ್ಯ ಕೆಳಗೆ ಬಿದ್ದು ಉರುಳ್ಕೊಂಡು ಹೋಗ್ಬಿಟ್ಟಾಗ ಪ್ರೀತು ಗಾಬರಿ ಆಗ್ತಾನೆ. ಈಗ ತನ್ನ ಮಗಳನ್ನ ಮದುವೆ ಆಗ್ತಾ ಇರೋದು ತನ್ನ ಪ್ರಾಣ ಉಳಿಸಿದವನು ಅಂತ ಸುಬ್ಬಯ್ಯ ಹೇಳ್ತಾನೆ. ಹಾಗೆ ತಾನು ಯಾವ ಟೈಮಲ್ಲಾದರೂ ಸಾಯ್ಬೋದು, ಅಕಸ್ಮಾತ್ ಹಾಗಾದರೆ ನೀನೇ ಮುಂದೆ ನಿಂತು ಮದುವೆ ಮಾಡಿಕೊಟ್ಬಿಡು ಪ್ರೀತಮ್ಗೆ ಸುಬ್ಬಯ್ಯ ಹೇಳಿದಾಗ ಪ್ರೀತಮ್ ಕಣ್ಣಂಚಲ್ಲಿ ನೀರು, ಮನಸ್ಸು ಭಾರ ಆಗುತ್ತೆ. ಇಷ್ಟೆಲ್ಲ ಆದಮೇಲೆ ಪ್ರೀತಮ್ ತನ್ನ ನಂದಿನಿಯ ಪ್ರೀತಿಯ ವಿಷಯವನ್ನು ತನ್ನ ಅಮ್ಮನಿಗೆ ಹೇಳಿದಾಗ ಅಮ್ಮ ಪ್ರೀತು ಕಪಾಲಕ್ಕೆ ಹೊಡೆದು ನನ್ನ ಫ್ರೆಂಡ್ ಮನೇಲಿ ನೀನು ವಿಲನ್ ಆಗಬೇಡ ಅಂತ ಬುದ್ಧಿ ಹೇಳಿ ಕಳಿಸ್ತಾಳೆ. ಈ 3 ಸೀನ್ಗಳು ಸಿನಿಮಾದ ದಿಕ್ಕನ್ನೇ ಬದಲಾಯಿಸ್ತವೆ. ಪ್ರೀತಿಸಿ ಮದುವೆಯಾದ ನಂದಿನಿ ಅಪ್ಪ ಅಮ್ಮ ಹಾಗೂ ಪ್ರೀತಮ್ ಅಪ್ಪ ಅಮ್ಮನೇ ನಂದಿನಿ ಹಾಗೂ ಪ್ರೀತಮ್ನ ಪ್ರೇಮವನ್ನು ವಿರೋಧಿಸೋ ಸಂದರ್ಭ ಎದುರಾಗುತ್ತೆ. ಇಲ್ಲಿ ಐರನಿಯನ್ನು ಭಟ್ರು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಇದರಿಂದ ಬೇಜಾರಾದ ಪ್ರೀತಮ್ ಆ ಊರಿನ ಬಾರೊಂದರಲ್ಲಿ ರಾತ್ರಿ ಇಡೀ ಕುಡಿತಾ ಕೂತಿರ್ತಾನೆ. ಆಗ ಅಲ್ಲಿಗೆ ಬರೋ ಗೌತಮ್ ಸುಬ್ಬಯ್ಯನ ಮನೆ ದಾರಿ ಕೇಳ್ತಾನೆ. ಆಗ ಅಲ್ಲಿಗೆ ಬರೋ ಜಾನು ಗೌತಮ್ ಮೇಲೆ ಅಟ್ಯಾಕ್ ಮಾಡಿ ಕೊಲ್ಲೋಕೆ ಟ್ರೈ ಮಾಡಿದಾಗ ಪ್ರೀತಮ್ ಅವನನ್ನು ತಡೆದು ಜಾನು ಜೊತೆ ಕೂತು ಕುಡಿತಾ ಮಾತಾಡ್ತಾನೆ. ಗೌತಮ್ಮೆ ನಂದಿನಿಗೆ ಸರಿಯಾದ ಹುಡುಗ ಅಂತ ಹೇಳಿ ತನ್ನ ತ್ಯಾಗದ ಮನೋಭಾವದಿಂದ ಕಟುವಾದ ಜಾನುವಿನ ಕಣ್ಣಲ್ಲೂ ನೀರು ಹಾಕಿಸ್ತಾನೆ. ಬೆಳಿಗ್ಗೆ ಪ್ರೀತಮ್ ಗೌತಮ್ನನ್ನ ಮದುವೆ ಮನೆಗೆ ಕರ್ಕೊಂಡು ಬರ್ತಾನೆ. ಮದುವೆಗೆ ಬರೋಕೆ ನಿರಾಕರಿಸ್ತಾನೆ. ಗೌತಮ್ ಪ್ರೀತಮ್ಗೆ ನಂದಿನಿ ಕೊಟ್ಟಿರೋ ವಾಚ್ನ ಕೇಳಿದಾಗ ಹೇಳೋ ಡೈಲಾಗೆ ಅದರಲ್ಲಿ ನನ್ನ ಕೋಟಿ ನೆನಪುಗಳಿವೆ ಅನ್ನೋದು. ಗೌತಮ್ ಮದುವೆಗೆ ಹೋಗ್ತಾನೆ. ದೇವದಾಸ ಓಡಿ ಬಂದು ಪ್ರೀತು ಕಾರ್ ಹತ್ತುತ್ತಾನೆ. ಪ್ರೀತಮ್ಗಾಗಿ ಸುಬ್ಬಯ್ಯನ ಮನೆಯವರೆಲ್ಲ ಹುಡುಕಾಡ್ತಾ ಇರ್ತಾರೆ. ಆದರೆ ಪ್ರೀತಮ್ಗೆ ನಂದಿನಿ ಮೇಲಿದ್ದ ಪ್ರೀತಿ ಗೊತ್ತಾಗಿದ್ದು ಪ್ರೀತು ತಾಯಿಗೆ ಮಾತ್ರ. ನಾಳೆ ಮದುವೆ ಇಟ್ಕೊಂಡು ನನ್ನ ಜೊತೆ ಓಡ್ಬರಕ್ಕೆ ರೆಡಿ ಇರೋಳು, ನಾಳೆ ಇನ್ನೊಬ್ಬನ ಜೊತೆ ಓಡೋಗಲ್ಲ ಅಂತ ಏನು ಗ್ಯಾರಂಟಿ ಅನ್ನೋ ಮಾತು ಹೇಳಿ ಬೇಕು ಅಂತಾನೆ ನಂದಿನಿಯನ್ನು ಹರ್ಟ್ ಮಾಡಿ ಅವನನ್ನು ಬಿಟ್ಟು ಹೋಗುವಂತೆ ಮಾಡ್ತಾನೆ ಪ್ರೀತು. ಒಂದು ಕಡೆ ನಂದಿನಿ ಗೌತಮ್ ಮದುವೆ ನಡೀತಾ ಇರುತ್ತೆ, ಮತ್ತೊಂದು ಕಡೆ ಪ್ರೀತಮ್ ದೇವದಾಸ್ನ ಹತ್ತಿರ ತಾನು ನಂದಿನಿಯನ್ನು ಎಷ್ಟು ಪ್ರೀತಿಸ್ತೆ ಅಂತ ಹೇಳ್ತಾ ಇರ್ತಾನೆ. ಆ ಕಡೆ ಮದುವೆ ಆಗ್ತಾ ಇರುತ್ತೆ, ಈ ಕಡೆ ದೇವದಾಸ ಸತ್ತು ಹೋಗುತ್ತೆ. ಭಾರವಾದ ಹೃದಯದಿಂದ ಪ್ರೀತಮ್ ನಂದಿನಿ ಪ್ರೀತಿಯನ್ನು ಹೇಳಿದ ಜಲಪಾತದ ಜಾಗದಲ್ಲಿ ನಿಂತು ದೇವದಾಸನನ್ನು ಮಣ್ಣು ಮಾಡ್ತಾನೆ. ಈ ಕಡೆ ನಂದಿನಿಗೆ ಮದುವೆ ಆಗುತ್ತೆ. ಮಣ್ಣು ಮಾಡಿದ ಜಾಗದಲ್ಲಿ ಕೆಲವು ದಿನಗಳ ಗೆಳೆಯ ದೇವದಾಸ ಅಂತ ಬಂಡೆ ಮೇಲೆ ಬರೆದಿರುತ್ತೆ. ಪ್ರೀತಿ ಮಧುರ ತ್ಯಾಗ ಅಮರ ಅನ್ನೋ ಲೈನ್ಗಳೊಂದಿಗೆ ಸಿನಿಮಾ ಎಂಡ್ ಆಗುತ್ತೆ. ದೇವದಾಸನನ್ನು ಪ್ರೀತಿಯ ಮೆಟಫರ್ ಆಗಿ ಯೂಸ್ ಮಾಡಿದ್ದು, ಕ್ಲೈಮ್ಯಾಕ್ಸ್ ಸೀನಲ್ಲಿ 2 ಬೇರೆ ಬೇರೆ ಸೀಕ್ವೆನ್ಸ್ಗಳನ್ನು ಬ್ಲೆಂಡ್ ಮಾಡಿದ್ದು ಸಿನಿಮಾದ ಇಂಪ್ಯಾಕ್ಟ್ನ ನಿಜಕ್ಕೂ ಜಾಸ್ತಿ ಮಾಡ್ತು. ಕ್ಲೈಮ್ಯಾಕ್ಸ್ನ ಮೂಲಕನೇ ಭಟ್ರು ಬೇರೆ ಲವ್ ಸ್ಟೋರಿಗಳಿಗೂ ಮುಂಗಾರು ಮಳೆಗೂ ಇರೋ ಡಿಫ್ರೆನ್ಸ್ನ ಸ್ಟ್ರಾಂಗ್ ಆಗಿ ತಂದಿತ್ತು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಮೂವಿ ಜಂಕ್ ಯೂಟ್ಯೂಬ್ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳೊಂದಿಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಹ್ಯಾವ್ ಎ ಗುಡ್ ಟೈಮ್.